ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಸಮಸ್ತ ಕನ್ನಡ ವೀಕ್ಷಕರಿಗೆ ಮತ್ತು ಶ್ರೀಚಕ್ರ ವೀಕ್ಷಕರಿಗೆ ಶ್ರೀ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಶ್ರೀ ವಿಶ್ವಾವಸುನಾಮ ವರ್ಷಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ದ್ವಾದಶ ರಾಶಿಗಳ ಉಗಾದಿ ಪಂಚಾಂಗ ಶ್ರವಣವನ್ನು ನಾವು ಈ ದಿನವೂ ನಿಮ್ಮ ಮುಂದೆಗೆ ತರ್ತಾ ಇದ್ದೇವೆ. ಅದರಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರಾಶಿಗೆ ಅನುಕೂಲ ಯೋಗ ಇದೆ, ಯಾವ ರಾಶಿಯವರು ಯಾವ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಅವರಿಗೆ ಶ್ರೀ ವಿಶ್ವಾವಸುನಾಮ ವರ್ಷ ಅದ್ಭುತವಾಗಿರುತ್ತೆ ಅಂತ ಹೇಳುತ್ತಾ ಈ ದಿನವು ನಾವು ಕನ್ಯಾ ರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳಿದೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಕನ್ಯಾ ರಾಶಿ ಉತ್ತರ ಫಲ್ಗುಣಿ 2, 3, 4 ಪಾದಗಳಲ್ಲಿ ಜನಿಸಿದವರು, ಹಸ್ತ 4 ಪಾದಗಳಲ್ಲಿ ಜನಿಸಿದವರು, ಚಿತ್ತ ನಕ್ಷತ್ರದ 1ನೇ 2ನೇ ಪಾದಗಳಲ್ಲಿ ಜನಿಸಿದವರು ಕನ್ಯಾ ರಾಶಿಗೆ ಸೇರುತ್ತಾರೆ. ಈ ಕನ್ಯಾ ರಾಶಿಯವರಿಗೆ ನಕ್ಷತ್ರದ ಬಗ್ಗೆ ತಿಳಿಯದಂತೆ ಇರುವಂತಹ ಅವರಿಗೆ ಮುಖ್ಯವಾಗಿ ಈ ಮೊದಲನೇ ಅಕ್ಷರ ಹೆಸರಿನಲ್ಲಿ ಮೊದಲನೇ ಅಕ್ಷರ ಟೋ, ಪ, ಪಿ, ಪು, ಶ, ನ, ಟ, ಪೆ, ಪೋ ಅನ್ನುವಂತಹ ಅಕ್ಷರಗಳಲ್ಲಿ ಈ ಹೆಸರುಗಳು ಆರಂಭವಾಗಿದ್ದರಲ್ಲಿ ಅವರನ್ನು ಕನ್ಯಾ ರಾಶಿಯಾಗಿ ನಾವು ಕರೀತೇವೆ. ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಈ ಹೇಳಿರುವಂತಹ ವಾರಗಳಲ್ಲಿ ಪ್ರಯಾಣಗಳು, ಕೆಲಸ ಕಾರ್ಯಗಳು, ಪ್ರಯತ್ನಗಳು ಮಾಡಿರುವಂತಹ ಸಂದರ್ಭಗಳಲ್ಲಿ ಅದ್ಭುತವಾದಂತಹ ವಿಜಯಗಳನ್ನು, ಅದ್ಭುತವಾದಂತಹ ಯಶಸ್ಸನ್ನು ಕಾಣಬಹುದು. ಮುಖ್ಯವಾಗಿ ಇವರು ಈ ವರ್ಷದಲ್ಲಿ ಬುಧವಾರ, ಶುಕ್ರವಾರ ಮತ್ತು ಭಾನುವಾರ ಉತ್ತಮ ವಾರಗಳೆಂದು, ಈ ವಾರಗಳಂದು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ, ಯಾವ ಪ್ರಯಾಣ ಮಾಡಿದರೂ ಅದ್ಭುತವಾದಂತಹ ಯಶಸ್ಸು ಮತ್ತು ಅದ್ಭುತವಾದಂತಹ ಇವರಿಗೆ ಈ ಸತ್ಫಲಗಳು ಇವರಿಗೆ ಸಿಗುತ್ತೆ. ಮುಖ್ಯವಾಗಿ ಈ ವರ್ಷದಲ್ಲಿ ಇವರು ಉತ್ತರ ದಿಕ್ಕಿನಲ್ಲಿ ಪ್ರಯಾಣವನ್ನು, ತಮ್ಮ ಪ್ರಯತ್ನವನ್ನು ಆರಂಭಿಸುವುದರಿಂದ ಇವರಿಗೆ ಉತ್ತಮ ಅನುಕೂಲವಾದಂತಹ ವಿಷಯಗಳು ನಡೆಯಲಿವೆ. ಮುಖ್ಯವಾಗಿ ಈ ವರ್ಷ ಇವರು 5, 14, 23 ಈ ದಿನಾಂಕಗಳಲ್ಲಿ ಮುಖ್ಯವಾದ ವಿವಾಹ, ಶುಭ ಕಾರ್ಯಾದಿ ವಿಷಯಗಳು, ಪ್ರಯತ್ನಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಿರುವಂತಹ ಚರ್ಚೆಗಳು, ಸಮಾರಂಭಗಳು, ಈ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಿರುವಂತಹ ಅಗ್ರಿಮೆಂಟ್ಗಳು, ರಿಜಿಸ್ಟ್ರೇಷನ್ಗಳು ಈ ದಿನಾಂಕಗಳಲ್ಲಿ ಮಾಡಿದ್ದರಲ್ಲಿ ಕನ್ಯಾ ರಾಶಿಯವರಿಗೆ ಅದ್ಭುತವಾದಂತಹ ವಿಶೇಷ ಫಲಪ್ರದವಾಗಿ ಇರುತ್ತದೆ. ಇನ್ನು ಗೋಚಾರಕ್ಕೆ ನಾವು ನೋಡಿದರೆ ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡಿರುವಂತಹ ಸಂದರ್ಭಗಳಲ್ಲಿ ಈ ವರ್ಷದಲ್ಲಿ ಶುಭ ಫಲನಾಗಿರುತ್ತೆ. ಮುಖ್ಯವಾಗಿ ಅದ್ಭುತವಾದಂತಹ ಈ ಯಶಸ್ಸನ್ನು ಮತ್ತು ಒಳ್ಳೆಯ ವಿಷಯಗಳನ್ನು ಕನ್ಯಾ ರಾಶಿಯವರು ಗುರು ಗ್ರಹದ ಅನುಗ್ರಹ ಮುಖಾಂತರ ಗುರು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಇವರು ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭವು, ಇವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಾಗಿರ್ಬೋದು, ವ್ಯಾಪಾರಾದಿ ವಿಷಯಗಳಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಇಂತಹ ವಿಷಯಗಳಲ್ಲಿ ಉತ್ತಮ ರೀತಿಯಲ್ಲಿ ಸಫಲವಾಗಿ ಇವರಿಗೆ ಧನ ಆಗಮನ ಆಗುವುದಕ್ಕೆ, ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ವ್ಯವಸ್ಥೆ ಆಗುವುದಕ್ಕೆ ಕನ್ಯಾ ರಾಶಿಯವರಿಗೆ ಅನುಕೂಲವಾಗ್ತಾ ಇದೆ. ಕುಟುಂಬದಲ್ಲಿ ಸೌಖ್ಯ, ಕುಟುಂಬಸ್ಥರ ಒಡೆಯನೆ, ಈ ಕುಟುಂಬಸ್ಥರ ಮಧ್ಯೆ ಅನುಕೂಲವಾದಂತಹ ವಿಷಯಗಳು, ಮುಖ್ಯವಾಗಿ ವಿವಾಹಾದಿ ಶುಭ ಕಾರ್ಯಗಳ ಪ್ರಸ್ತಾಪನೆ, ಶುಭ ವಿಷಯಗಳ ನಡುವಿಕೆ ಮತ್ತು ಈ ಶುಭ ವಿಷಯಗಳಲ್ಲಿ ಈ ದಾಂಪತ್ಯಗಳ ಮಧ್ಯೆ ಅನ್ಯೋನ್ಯತೆ ಅನ್ನುವುದು, ಕುಟುಂಬ ಸದಸ್ಯರ ಸಹಕಾರ ಮುಂತಾದಂತಹ ವಿಷಯಗಳು, ಕುಟುಂಬ ಸದಸ್ಯರ ಜೊತೆಗೆ ತೀರ್ಥಯಾತ್ರೆಗಳು ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ ಅನ್ನುವುದು ಕನ್ಯಾ ರಾಶಿಯವರಿಗೆ ಈ ಅದ್ಭುತವಾಗಿ ಗುರು ಫಲಪ್ರದನಾಗಿ ಇಂತಹ ಶುಭ ವಿಷಯಗಳನ್ನು ನೀಡ್ತಾ ಇದ್ದಾರೆ. ಬಂಧು ಮಿತ್ರಗಳ ಸಹಾಯ, ಇಂತಹ ಕೆಲಸ ಕಾರ್ಯಗಳಲ್ಲಿ, ಪ್ರಯತ್ನಗಳಲ್ಲಿ ಇವರಿಗೆ ಬಂಧು ಮಿತ್ರಗಳು ಹಣ ಸಹಾಯದಿಂದ, ಮಾತಿನ ಸಹಾಯದಿಂದ ಇವರಿಗೆ ಉತ್ತಮ ರೀತಿಯಲ್ಲಿ ಸಹಾಯವನ್ನು ಮತ್ತು ಆದರಣೆಯನ್ನು ಕೊಡುತ್ತಾ, ಸಹಕಾರವನ್ನು ನೀಡುತ್ತಾ ಪ್ರಯತ್ನಗಳು ಸಫಲಕೃತ ಆಗುವುದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಕೃಷಿಯಲ್ಲಿ ಉತ್ತಮ ಲಾಭ. ಕನ್ಯಾ ರಾಶಿಯ ರೈತರು ಈ ವರ್ಷ ತಮ್ಮ ಈ ಬೆಳೆಯಲ್ಲಿ ಉತ್ತಮವಾದಂತಹ ಫಲಸಾಯವನ್ನು
ಮತ್ತು ಅವರು ಮಾಡಿರುವಂತಹ ಕೃಷಿಗೆ ತಕ್ಕ ಫಲವನ್ನು, ಒಳ್ಳೆಯ ಬೆಲೆಯನ್ನು ಪಡೆಯುವಂತಹ ಸಾಧ್ಯತೆ ಎರಡೂ ಈ ಕೃಷಿಗಳಲ್ಲಿ ಎರಡು ಸಂದರ್ಭಗಳಲ್ಲಿ ಹಾಕಿರುವಂತಹ ಕೃಷಿಗಳು, ಸೀಸನ್ಗಳಲ್ಲಿ ಇರುವಂತಹ ಕೃಷಿಗಳು ಅದ್ಭುತ ಲಾಭವನ್ನು ಕೃಷಿಕರಿಗೆ ಅನುಕೂಲವಾಗಿ ನೀಡ್ತಾ ಇದೆ. ಮುಖ್ಯವಾಗಿ ಶುಭ ಕಾರ್ಯಗಳ, ಖಂಡಿತವಾಗಿಯೂ ವಿವಾಹಾದಿ ಶುಭ ಕಾರ್ಯಗಳು, ಗೃಹ ಪ್ರವೇಶಗಳು ಅಥವಾ ಮನೆಯಲ್ಲಿ ಇದು ಉಪನಯನ ಈ ರೀತಿ ಇತ್ಯಾದಿ ಮುಖ್ಯವಾದಂತಹ ಶುಭ ಕಾರ್ಯಗಳು ಕನ್ಯಾ ರಾಶಿಯವರ ಜಾತಕರ ಮನೆಗಳಲ್ಲಿ ಈ ವರ್ಷ ನಡೆಯಲಿದೆ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಮಾಜದಲ್ಲಿ ಒಳ್ಳೆಯ ಹೆಸರು ಮತ್ತು ಇವರಿಗೆ ಒಳ್ಳೆಯ ಹುದ್ದೆ ಪ್ರಾಪ್ತಿಯಾಗಲು ಮತ್ತು ಇವರ ಗೌರವ, ಕೀರ್ತಿ, ಯಶಸ್ಸು ಹೆಚ್ಚಾಗಲು ಈ ವರ್ಷ ಅನುಕೂಲತೆ ಇದೆ. ಈ ರೀತಿ ಫಲಗಳಿಂದ ಮುಖ್ಯವಾಗಿ ಗುರು ಕಟಕ ಮತ್ತು ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಕನ್ಯಾ ರಾಶಿಯವರಿಗೆ ಈ ವಿಧವಾದ ಶುಭ ಫಲಗಳನ್ನು ಉಂಟು ಮಾಡುತ್ತಾ, ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಅಂದರೆ ಮೇ 15, 2028ರಿಂದ ಅಕ್ಟೋಬರ್ 10, 2025ರವರೆಗೆ ಮುಖ್ಯವಾಗಿ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಕೆಲವು ವಿಷಯಗಳು ಮನಸ್ಸಿಗೆ ಆತಂಕ ಮತ್ತು ಚಿಂತೆಯನ್ನು ನೀಡುತ್ತೆ. ಅನಾವಶ್ಯಕವಾಗಿ ಒಂದೇ ಕೆಲಸಕ್ಕಾಗಿ ಪದೇ ಪದೇ ತಿರುಗಾಡುವುದು, ಆ ವಿಷಯಗಳಲ್ಲಿ ವಿಳಂಬ ಮತ್ತು ಆತಂಕಗಳು ಎದುರಾಗುವುದು ಮತ್ತು ಹಣಕಾಸಿನ ವಿಷಯಗಳಲ್ಲಿ ಅನಾವಶ್ಯಕ ಮತ್ತು ಅಧಿಕ ಮೊತ್ತಗಳು ಖರ್ಚಾಗುವಂತಹ ಸಾಧ್ಯತೆ ಈ ಕನ್ಯಾ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ. ಈ ವ್ಯವಹಾರಗಳು ಏನಾದರೂ ಮುಖ್ಯ ವ್ಯವಹಾರಗಳು ಈ ಅವಧಿಯಲ್ಲಿ ಅಂದರೆ 15 ಮೇ 2025ರಿಂದ 10 ಅಕ್ಟೋಬರ್ 2025ರವರೆಗೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಇವರಿಗೆ ಕೆಲವು ಅಡಚಣೆಗಳು, ಆತಂಕಗಳು ಅನ್ನುವಂತಹ ವಿಷಯಗಳು ನಡೆಯುತ್ತೆ. ಅದೇ ರೀತಿ ಶನಿ ಮೀನರಾಶಿಯನ್ನು ಜನ್ಮರಾಶಿಯಾಗಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭ ಈ ವರ್ಷ ಪೂರ್ತಿಯೂ ಆಗ್ತಾ ಇರುವಂತಹ ಕಾರಣದಿಂದ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ಧನವನ್ನು ಖರ್ಚು ಮಾಡುವುದು, ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡುವುದು, ಈ ದುಶ್ಚಟಗಳಕ್ಕೋಸ್ಕರ ಜೂಜು ಇತ್ಯಾದಿ ವಿಷಯಗಳಲ್ಲಿ ಹುಷಾರಾಗಿರಬೇಕು ನೀವು. ಯಾಕಂದರೆ ಈ ಆಕರ್ಷಕ ಅತ್ಯಾಶೆ ಅನ್ನುವುದರಲ್ಲಿ ಹಣ ಜಾಸ್ತಿ ಮಾಡಬಹುದು, ನೀವು ಒಂದೇ ದಿನದಲ್ಲಿ ಜಾಸ್ತಿ ಹಣವನ್ನು ಮಾಡಬಹುದು ಅನ್ನುವಂತಹ ಸ್ಕೀಮ್ಗಳು, ಸ್ಕ್ಯಾಮ್ಗಳು ಮತ್ತು ಅನಾವಶ್ಯಕವಾಗಿ ಹಣವನ್ನು ಬೆಟ್ಟಿಂಗ್ಗಳ ಮುಖಾಂತರ, ಜೂಜಾಟದ ಮುಖಾಂತರ ಧನ ಹಾನಿಯಾಗುವುದಕ್ಕೆ ಕಾರಣವಿರುತ್ತೆ. ಆದ್ದರಿಂದ ಅಂತಹ ವಿಷಯಗಳಿಗೆ ಕನ್ಯಾ ರಾಶಿಯವರು ಈ ವರ್ಷ ದೂರ ಇರಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಲಕ್ಷಣಗಳು ಕಾಣಿಸ್ತಾ ಇರುತ್ತೆ. ಆದ್ದರಿಂದ ನೀವು ಆಹಾರದ ವಿಷಯದಲ್ಲಿ ಮತ್ತು ದೈನಂದಿನ ಈ ವ್ಯಾಯಾಮದ ವಿಷಯದಲ್ಲಿ ಪ್ರತಿದಿನವೂ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಸಂಭವತೆ ಈ ವರ್ಷದಲ್ಲಿ ಗೋಚಾರವಾಗ್ತಾ ಇದೆ. ಪರಸ್ಥಳ ವಾಸ ಅನ್ನುವುದು ಯಾಕಂದರೆ ಈ ಇರುವಂತಹ ಸ್ಥಾನವನ್ನು ಬಿಟ್ಟು ಪರಸ್ಥಳದಲ್ಲಿ ಬೇರೆ ಸ್ಥಳಕ್ಕೆ ಹೋಗಿ ಉದ್ಯೋಗಕ್ಕೋಸ್ಕರ ಅಥವಾ ವ್ಯಾಪಾರಾದಿ ವಿಷಯಗಳಿಗೋಸ್ಕರ ಬೇರೆ ಸ್ಥಳದಲ್ಲಿ ತಮ್ಮ ಸ್ಥಾನದಿಂದ ವಾಸಿಸುವಂತಹ ಕಾಲವು ಈ ವರ್ಷ ಆಗ್ತಾ ಇರುತ್ತೆ. ಮುಖ್ಯವಾಗಿ ಈ ಮನಸ್ಸಿಗೆ ಕೆಲವೊಂದು ವಿಷಯಗಳಲ್ಲಿ ಬೇಸರ ಉಂಟಾಗುವುದು, ಕೆಲವೊಂದು ಕಾರ್ಯಗಳು ಸಮಯಕ್ಕೆ ಅದು ಕೊನೆ ಆಗದೆ, ಸಮಯಕ್ಕೆ ಪೂರ್ತಿಯಾಗದೆ ಕೆಲವೊಂದು ವಿಷಯಗಳು ಮನಸ್ಸಿಗೆ ಬೇಜಾರನ್ನು ಮತ್ತು ನಿರಾಶೆಯನ್ನು ಮೂಡಿಸುವಂತಹ ಸಂದರ್ಭಗಳು ಬರಬಹುದು. ಈ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕಾಂಟ್ರಾಕ್ಟ್ಗಳಾಗಿರಲಿ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಬಿಲ್ಲುಗಳು ಪೆಂಡಿಂಗ್ ಇರಬೇಕು ಅಥವಾ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ನಿಮಗೆ ಸ್ಕೀಮ್ಗಳು ಅಪ್ಲೈ ಮಾಡಬೇಕು ಅನ್ನುವಂತಹ ವಿಷಯಗಳಿಗೆ ನೀವೇನಾದರೂ ಅಪ್ಲೈ ಮಾಡಿಕೊಂಡಿದ್ದರೆ, ದರಖಾಸ್ತು ಇಟ್ಟಿದ್ದರೆ ಅದರಲ್ಲಿ ಕೆಲವೊಮ್ಮೆ ವಿಘ್ನಗಳು ಉಂಟಾಗುವುದಕ್ಕೆ ಅವಕಾಶವಿದೆ. ಜಾಗೃತವಾಗಿರಿ. ಅದೇ ರೀತಿ ಈ ವಿರೋಧಿಗಳಿಂದ, ನಿಮಗೆ ಶತ್ರುಗಳ ಅಥವಾ ಪ್ರತ್ಯರ್ಥಿಗಳಿಂದ ಕೆಲವೊಂದು ಈ ಸಂದರ್ಭಗಳಲ್ಲಿ ತೊಂದರೆ ಉಂಟು ಮಾಡುವಂತಹ ಸಾಧ್ಯತೆ ಮತ್ತು ಈ ರೀತಿ ಪ್ರತಿಕೂಲ ಫಲಗಳು ಶನಿ ತನ್ನ ಸಂಚಾರವನ್ನು ಈ ಮೀನರಾಶಿಯಲ್ಲಿ ವ್ಯಯಭಾವದಲ್ಲಿ ಮಾಡುವಂತಹ ಜನ್ಮದಲ್ಲಿ ಮಾಡುವಂತಹ ಸಂದರ್ಭಗಳಲ್ಲಿ ಈ ಕನ್ಯಾ ರಾಶಿಯವರಿಗೆ ಈ ರೀತಿ ಫಲಗಳು ಉಂಟಾಗುತ್ತದೆ. ಅದಕ್ಕೋಸ್ಕರ ಪರಿಹಾರ ಗುರುಬಲ ಜಾಸ್ತಿ ಮಾಡಿಕೊಳ್ಳಲು, ಮುಖ್ಯವಾಗಿ ಗುರು ಮಿಥುನ ರಾಶಿಯಲ್ಲಿ ಸಾಕಷ್ಟು ದಿನ ಇರುವುದರಿಂದ ಗುರುಬಲ
ಅದ ಅವಶ್ಯಕತೆ ಕನ್ಯಾ ರಾಶಿಗೆ ಇರುತ್ತದೆ. ಆದ್ದರಿಂದ ನೀವು ಪ್ರತಿ ಗುರುವಾರವೂ ಶ್ರೀ ಗುರುರಾಯರ ಆರಾಧನೆ, ದತ್ತಾತ್ರೇಯರ ಆರಾಧನೆ ಮತ್ತು ಪ್ರತಿ ಗುರುವಾರವೂ ಹತ್ತಿರದ ಇರುವಂತಹ ದೇವಸ್ಥಾನದಲ್ಲಿ ಈ 1/4 kg ಕಡಲೆಕಾಳನ್ನು ದಾನ ಮಾಡುವುದರಿಂದ ಅಥವಾ ಈ ಕಡಲೆಕಾಳಿನಿಂದ ಮಾಡಿರುವಂತಹ ಪ್ರಸಾದವನ್ನು ಬಂದಿರುವಂತಹ ಭಕ್ತಾದಿಗಳಿಗೆ ಪ್ರಸಾದವಾಗಿ ವಿತರಣೆ ಮಾಡುವುದರಿಂದ, ಈ ಮೂಗು ಪ್ರಾಣಿಗಳಿಗೆ ಬೀದಿಯಲ್ಲಿ ಅಳಿತಾ ಇರುವಂತಹ ಮೂಗು ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು, ಈ ರೀತಿಯಿಂದ ನೀವು ಗುರುಬಲವನ್ನು ಜಾಸ್ತಿ ಮಾಡಿಕೊಳ್ಳಬಹುದು. ಅದೇ ರೀತಿ ಶನಿ ಈ ಅನುಗ್ರಹಕ್ಕೋಸ್ಕರ, ಶುಭ ಫಲಗಳಿಗೋಸ್ಕರ ಪ್ರತಿ ಶನಿವಾರವೂ ನೀವು ಈ ಶನಿ ಮಹಾತ್ಮನ ದೇವಸ್ಥಾನ ಅಥವಾ ನವಗ್ರಹಗಳಿರುವಂತಹ ದೇವಸ್ಥಾನಕ್ಕೆ ಹೋಗಿ ಶನಿ ಹೋರಾ ಸಮಯ ಅಂದರೆ ಬೆಳಗ್ಗೆ 6 ರಿಂದ 7 ಗಂಟೆ ನಡುವೆಯಲ್ಲಿ ಶನಿ ಮಹಾತ್ಮನ ಈ ಶ್ಲೋಕವನ್ನು ಓಂ ಶಂ ಶನಿಯೇ ನಮಃ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅನ್ನುವಂತಹ ಮಂತ್ರವನ್ನು 19 ಬಾರಿ ಪಠನೆ ಮಾಡುವುದರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಗುತ್ತೆ. ಇನ್ನು ದಾನಾದಿಗಳ ವಿಷಯಕ್ಕೆ ಬಂದರೆ ಕಪ್ಪು ಎಳ್ಳನ್ನು ಮತ್ತು ಕಪ್ಪು ವಸ್ತ್ರಗಳನ್ನು ದಾನ ಮಾಡುವುದರಿಂದ ನಿಮಗೆ ಶನಿ ಅನುಗ್ರಹ ಆಗಲು ನಿಮಗೆ ಈ ವರ್ಷ ಅತ್ಯಂತ ಶುಭಕರನಾಗಿ ನಿಮಗೆ ಅನುಗ್ರಹ ನೀಡ್ತಾನೆ ಅಂತ ಕನ್ಯಾ ರಾಶಿಯವರಿಗೆ ಒಟ್ಟಾಗಿ ತುಂಬ ಚೆನ್ನಾಗಿದೆ. ಗುರು ಕಟಕ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಅತ್ಯುತ್ತಮ ಶುಭ ಫಲಗಳು ಉಂಟಾಗುತ್ತೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಅನುಕೂಲ ಮತ್ತು ವಿಶೇಷವಾದಂತಹ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.